ಇದೀನಿ ಹೂವ ಎಲ್ಲ ಕಟ್ ಮಾಡ್ಬಿಟ್ಟು ಇದು ಬಂದು ಕಾಡ್ ಮಾವಿನ ಹಣ್ಣು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಲ್ವಾ, ಅದ್ರಲ್ಲಿ ತಗೊಂಡಿದ್ದಾರೆ. ಇನ್ನ ಡಾರ್ಕ್ ಅಂತ ಅನಿಸ್ತಾ ಇತ್ತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಗುರುವಾರ. ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಹೂವ ಎಲ್ಲ ಕಟ್ ಮಾಡ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಅಂತ ದೇವ್ರ ಮನೆಗೆ ಹೋಗಿದ್ದೆ. ಹಾಗೆ ದೇವ್ರದ್ದು ತೀರ್ಥ ಕುಡಿತಾ ಇದ್ದೆ ನಾನು. ಅಷ್ಟರಲ್ಲಿ ನನ್ ಮಗ ಬಂದ. ಬಾಚಿಕಮ್ಮ ಆಟ ಆಡುವಂತೆ ಅಂತ ಕರಿತಾ ಇದ್ದ. ಅವನು ಬೆಳಿಗ್ಗೆ ಬೇಗನೆ ಎದ್ದಿರ್ತಾನೆ, ರಾತ್ರಿನೂ ಅಷ್ಟೇನೆ ಬೇಗನೆ ಮಲ್ಕೊಂಡ್ ಬಿಡ್ತಾನೆ. 8:30 9 ಗಂಟೆ ಒಳಗಡೆ ಅವ್ನು ಪ್ರತಿದಿನ ಮಲ್ಕೊಳ್ತಾನೆ. ಬೆಳಿಗ್ಗೆ 6:30 ಅಂತಂದ್ರೆ ಅವ್ನು ಎಚ್ಚರ ಆಗಿರ್ತಾನೆ. ತಿಂಡಿ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದ. ಇವಾಗ ನಾನ್ ದೇವ್ರ ಪೂಜೆ ಎಲ್ಲ ಮಾಡ್ಬೇಕು ಮಗನೆ ಅಂತ ಹೇಳ್ದೆ. ಹಾಗೆ ಹೊರಟೋದ. ಕುತ್ಕೋ ಮಗ, ನೀನ್ ಒಬ್ನೇ ಕುತ್ಕೊಂಡ್ ಆಟ ಆಡು, ಟಿವಿ ಆನ್ ಮಾಡ್ಕೊಡ್ತೀನಿ ಅಂತ ಅಂದೆ. ಇಲ್ಲ ಚಿಕ್ಕಮ್ಮ, ಆಮೇಲೆ ಬರ್ತೀನಿ ಅಂತ ಹೋದ. ನಾನ್ ಇವಾಗ ಬಾಗ್ಲ ಹತ್ರ ರಂಗೋಲಿ ಹಾಕ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಇತ್ತೀಚೆಗೆ ಸ್ವಲ್ಪ ನಿದ್ದೆ ಜಾಸ್ತಿ ಆಗಿದೆ. ಅದ್ ಏನೋ ಗೊತ್ತಿಲ್ಲ, ಯಾಕೆ ಅಂತಾನು ಗೊತ್ತಿಲ್ಲ ನನ್ಗೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಗುರುವಾರ. ತಿಂಡಿ ಎಲ್ಲ ತಿಂದಿದ್ದಾಯ್ತು. ತಿಂಡಿ ಅವಲಕ್ಕಿ ಆಗಿತ್ತು. ಇವತ್ತು ತಿಂಡಿ ಮುಗಿಸಿ ಕಿಚನ್ ಎಲ್ಲ ನೀಟ್ ಮಾಡಿದ್ದಾಯ್ತು. ಇವಾಗ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ಬೇಕು. ಗುರುವಾರ ತಲೆ ಸ್ನಾನ ಮಾಡಿದೀನಿ. ವಾರದಲ್ಲಿ ಒಂದು 2 ರಿಂದ 3 ದಿನ ತಲೆ ಸ್ನಾನ ಮಾಡ್ತೀನಿ. ಗುರುವಾರ ಅಂತೂ ಮಾಡೇ ಇರ್ತೀನಿ ನಾನು ತಲೆ ಸ್ನಾನ. ಸೋಮವಾರ ಕೂಡ ಮಿಡ್ಲಲ್ಲಿ ಕೆಲವೊಂದ್ ದಿನ ತಲೆ ಸ್ನಾನ ಮಾಡ್ತೀನಿ. ಇವಾಗ ಶೆಕೆ ಅಲ್ವಾ, ಹಾಗಾಗಿ ನಮ್ಮ ಮನೆಯವ್ರು ಕುತ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಬಟ್ಟೆ ತೊಳೆಯೋದಕ್ಕೆ ಹೋಗ್ಬೇಕು. ನನ್ ಮಗ ಬೆಳಿಗ್ಗೆನೆ ಬಂದಿದ್ದ ಕರಿಯೋದಕ್ಕೆ, ಆಟ ಆಡೋದಕ್ಕೆ ಕರೀತಾ ಇದ್ದ. ಇವಾಗ ಎಲ್ಲಿ ಮಗನೆ ಕೆಲ್ಸ ಇದೆ ಅಂತ ಹೇಳಿದಕ್ಕೆ ಓಡ್ ಹೋಗಿದ್ದಾನೆ ಸಾನು ಪಾಪು. ಬೇಗನೆ ಕೆಲಸ ಮುಗಿಸಿ ಸಿಗ್ತೀನಿ. ಆಮೇಲೆ ಸೀರೆ ಎಲ್ಲ ತೋರಿಸ್ತೀನಿ. ಹಾಗೆ ಇವತ್ತು ಊಟಕ್ಕೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ. ನೋಡೋಣ ಊಟಕ್ಕೆ ಏನ್ ಮಾಡೋದು ಅಂತ. ಇವತ್ತು ಮಾವಿನ ಹಣ್ಣಿನ ಸಾಸಿವೆ ಮಾಡೋಣ ಅಂತ ನಾನು ಮಾವಿನ ಹಣ್ಣನ್ನ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೆ. ಇದ್ ಬಂದು ಕಾಡ್ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ಮಾವಿನ ಹಣ್ಣು ಸಿಗೋದು ಜಾಸ್ತಿ. ತುಂಬಾ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಆಯ್ತಾ ಇದು. ಇದ್ ಬಂದು ರಾಘವೇಂದ್ರನ್ ದೊಡ್ಡಮ್ಮ ತಂದಿದ್ರಂತೆ. ಹಾಗಾಗಿ ರಾಘವೇಂದ್ರನ್ ಮಮ್ಮಿ ಕೊಟ್ಬಿಟ್ಟು ಹೋಗಿದ್ರು ಕೆಳಗಡೆ. ನನ್ಗೆ ಅಕ್ಕ ಕೊಟ್ಟಿದ್ರು. ನಾನ್ ತಂದ್ಬಿಟ್ಟು ಸಾಸಿವೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಈ ಮಾವಿನ ಹಣ್ಣಿನ ತೊಟ್ಟೆಲ್ಲ ತೆಗ್ದ್ಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಇಡ್ತಾ ಇದ್ದೀನಿ ಒಂದ್ ಕಡೆ. ಚೆನ್ನಾಗಿರ್ತದೆ ಈ ಮಾವಿನ ಹಣ್ಣಿನ ಸಾಸಿವೆ. ನಮ್ಮನೆಯವರಿಗಂತೂ ತುಂಬಾನೇ ಇಷ್ಟ. ಇಲ್ಲಿ ಮಾರ್ಕೆಟ್ ಗಳಲ್ಲಿ ಸಿಗೋದು ಕಡಿಮೆ. ದೊಡ್ಡ ದೊಡ್ಡ ಮಾವಿನ ಹಣ್ಣು ಸಿಗತ್ತೆ. ಈ ಕಾಡ್ ಮಾವಿನ ಹಣ್ಣು ಸಿಗೋದು ಸ್ವಲ್ಪ ಕಡಿಮೆನೆ. ನಾನಿಲ್ಲಿ ಒಂದು ಬಾಣ್ಲೆಗೆ ಎಣ್ಣೆ ಹಾಕಿದ್ದೆ, ಹಾಗೆ ಸಾಸಿವೆ ಹಾಕಿದ್ದೆ. ಸಾಸಿವೆ ಅರಳ್ಕೊಳ್ತಾ ಇದ್ದಾಗ್ಲೇ ಬ್ಯಾಡ್ಗೆ ಮೆಣಸು ಮತ್ತೆ ಈ ಕರ್ಬೇವನ್ನ ಸೇರ್ಸಿದೀನಿ. ಇವಾಗ ನಾನು ಮಾವಿನ ಹಣ್ಣನ್ನ ಸಿಪ್ಪೆ ತೆಗ್ದಿಟ್ಟಿದ್ದಲ್ವಾ, ಅದನ್ನ ಸೇರ್ಸಿದೀನಿ. ಪ್ಲೇಟಿಗೆಲ್ಲ ಮಾವಿನ ಹಣ್ಣಿನ ರಸ ಇತ್ತು, ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಹಾಕಿದೀನಿ. ಇವಾಗ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೇನೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ಕುದಿಯೋದಕ್ ಬಿಡ್ಬೇಕು. ಸ್ವಲ್ಪ ಮಾವಿನ ಹಣ್ಣನ್ನ ಕೈನಲ್ಲೇ ಕಿವುಚ್ಕೊಂಡ್ರು ಪರವಾಗಿಲ್ಲ. ನಾನಿಲ್ಲಿ ಹುಟ್ಟಲ್ಲೇ ಸ್ವಲ್ಪ ರಸ ತೆಗ್ದೆ. ಇವಾಗ ಇದನ್ನ ಹೀಗೇನೆ ಕುದಿಸ್ಕೊಳ್ತೀನಿ. 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅದು ಗಟ್ಟಿ ಆಗತ್ತೆ. ಚೆನ್ನಾಗಿರ್ತದೆ ನಂಚ್ಕೊಳ್ಳೋದಕ್ಕೆಲ್ಲಾನು ಊಟದ ಜೊತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ. ಇನ್ನ ಅಮ್ಮ ಮನೆ ಕಡೆ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ, ಅದು ಒಂಥರ ಮಾಡ್ತಾರೆ. ನನ್ಗೆ ಮರ್ತೋಗಿದೆ ಅದು. ಇವಾಗ ಯಾವತ್ತಾದ್ರೂ ಅಮ್ಮನ್ ಕೇಳ್ಬಿಟ್ಟು ಆ ರೆಸಿಪಿ ಕೂಡ ಹಾಕ್ತೀನಿ ಆಯ್ತಾ. ಮಾವಿನ ಹಣ್ಣಿನ ಸಾಸಿವೆ ಕೂಡ ರೆಡಿ ಆಯ್ತು, ಗಟ್ಟಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇವಾಗ ನಾನು ಕೆಳಗಡೆ ಅಕ್ಕಂಗೆ ಕೊಟ್ಬಿಟ್ಟು ಬರೋದಕ್ಕೆ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಮಾವಿನ ಹಣ್ಣಿನ ಸಾಸಿವೆನ. ಅಕ್ಕ ಹೇಳಿದ್ರು ನನ್ಗೆ ಹೇಳ್ಕೊಳ್ಳುವಷ್ಟು ಇಷ್ಟ ಆಗೋದಿಲ್ಲ, 1 ಕೊಟ್ರೆ ಸಾಕು ಅಂತ. ಅಕ್ಕಗೆ 2 ಬೌಲಲ್ಲಿ ಹಾಕಿದ್ದೀನಿ. ನಾನು 2 ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರಿಗೆ 3 ಮಾವಿನ ಹಣ್ಣು, ಅವ್ರಿಗೆ ತುಂಬಾ ಇಷ್ಟ. ಮನೆಯಲ್ಲಿ ಮತ್ತೆ ಯಾರು ಕೂಡ ಇರ್ಲಿಲ್ಲ ಇವತ್ತು. ನನ್ ಮಗ ಮೇಲ್ಗಡೆ ಬಂದು ಆಟ ಆಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದಾನೆ. ಅವನಿಗೆ ಇತ್ತೀಚೆಗೆ ತುಂಬಾ ಬೇಜಾರು. ಮನೆಯಲ್ಲೇ ಇರ್ತಾನಲ್ವಾ, ಹಂಗೂನು ಅವ್ರ ಅಜ್ಜನ್ ಜೊತೆ ಹೊರಗಡೆ ಎಲ್ಲ ಹೋಗ್ತಾ ಇರ್ತಾನೆ. ಬೆಳಿಗ್ಗೆ ಒಮ್ಮೆ, ಸಂಜೆ ಒಮ್ಮೆ ಅಂತ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತಾನೆ, ಗಾರ್ಡನ್ಗೆಲ್ಲ ಹೋಗ್ತಾನೆ. ಆದ್ರೂ ಕೂಡ ಅವನಿಗೆ ಸ್ವಲ್ಪ ಬೇಜಾರೇನೆ. ಇನ್ನ ನಾನು ಸಂಜೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರೆಸ್ಕೊಂಡು ಹಾಗೆ ಟೀಗೆ ಇಡ್ತಾ ಇದ್ದೆ. ಟೀಗೆ ಇಡ್ತಾ ಹಾಗೆ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತೆ ಮಧ್ಯಾಹ್ನದ ನಂತರ ಏನು ಕೂಡ ವ್ಲಾಗ್ ಮಾಡಿರ್ಲಿಲ್ಲ. ಇವತ್ತು ಊಟಕ್ಕೆ ಏನ್ ತೀರಾ ಸ್ಪೆಷಲ್ ಇರ್ಲಿಲ್ಲ, ಬೇಳೆ ಸಾರೆ ಆಗಿತ್ತು. ಹಾಗಾಗಿ ಏನ್ ವಿಡಿಯೋ ಮಾಡಿರ್ಲಿಲ್ಲ ನಾನು. ಸಂಜೆ ನಾನು ಬಟ್ಟೆ ತೆಗಿಯೋದಕ್ಕೆ ಹೋದಾಗ ಅಲ್ಲೇ ಕೆಳಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಕ್ಕನ ಹತ್ರ ಮಾತಾಡ್ದೆ. ಹಾಗಾಗಿ ಸ್ವಲ್ಪ ಸಮಯ ಹೋಗ್ಬಿಡ್ತು ಇವತ್ತು.
ಟೀ ಎಲ್ಲ ಕುಡ್ದು ನಾನಿಲ್ಲಿ 5:30 ಆಗಿತ್ತು. ಅಷ್ಟರಲ್ಲಿ ನಾನು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ನಾನು ಬೇಗನೆ ದೋಸೆ ಹಿಟ್ಟಿಗೆ ರುಬ್ಬಿದಾಗ ಫ್ರಿಜ್ ಅಲ್ಲಿ ಎತ್ತಿಡ್ತೀನಿ. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಫ್ರಿಜ್ ಇಂದ ಹೊರಗಡೆ ಇಟ್ಟಿರ್ತೀನಿ. ಹಾಗೆ ಒಂದಿಷ್ಟು ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು ಕಿಚನ್ ನೀಟ್ ಮಾಡ್ಕೊಂಡು ಬಂದು ಕೈಕಾಲು ತೊಳೆದು ತಲೆ ಎಲ್ಲ ಬಾಚ್ಕೊಂಡು ಸೋಫಾ ಕವರ್ ಅನ್ನ ನೀಟ್ ಮಾಡಿದ್ದಾಯ್ತು. ಹಾಗೆ ಸ್ವಲ್ಪ ಬಟ್ಟೆ ಇತ್ತು ಫೋಲ್ಡ್ ಮಾಡಿ ಎತ್ತಿಡ್ಲಿಕ್ಕೆ, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಕೆಲವೊಂದ್ ದಿನ ನನ್ಗೆ ತೀರಾ ಶೆಕೆ ಅಂತ ಅನ್ಸ್ದಾಗ ಇನ್ನ ಒಂದ್ಸಾರಿ ಸ್ನಾನ ಮಾಡ್ತೀನಿ ಸಂಜೆ. ಇವಾಗ ಕೂಲರ್ ಕೂಡ ಆನ್ ಇಟ್ಕೊಳ್ತೀನಿ, ಫ್ಯಾನ್ ಕೂಡ ಆನ್ ಇರುತ್ತೆ. ಹಾಗೆ ಬೆಡ್ ಕವರ್ ಎಲ್ಲ ನೀಟ್ ಮಾಡುವ ಅಂತ ಬಂದೆ. ಎಷ್ಟೇ ನೀಟ್ ಮಾಡಿದ್ರು ನನ್ ಮಗ ಹತ್ಕೊಂಡು ಕುಣಿತಾ ಇರ್ತಾನೆ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಇವಾಗ 4 ಮೂಲೆಗೂ ಬೆಡ್ಶೀಟ್ಗೆ ಗಂಟು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡೋಣ ಹೀಗೆ ಒಂದಿನಾದ್ರೂ ಇರ್ತದ ಅಂತ ನೋಡೋಣ ಅಂತ ಬೆಡ್ ಕವರ್ ಕೂಡ ನೀಟ್ ಮಾಡಿದ್ದಾಯ್ತು. ಸಂಜೆ 6:15. 4 ದಿನದ ಹಿಂದೆ ನಾನು ಶಾಪಿಂಗ್ ಮಾಡಿದಂತಹ ಸೀರೆ ತೋರಿಸಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಸೀರೆ ತೋರಿಸುವ ಅಂತ ಬಂದು ನಿಂತಿದ್ದೀನಿ. ಮೊದಲಿಗೆ ಕುರ್ತಾ ತೋರಿಸ್ಬಿಡ್ತೀನಿ. ಇದು ಬಂದು ನಾನು ಕಾವೇರಿ ಗಾರ್ಮೆಂಟ್ಸ್ ಅಲ್ಲಿ ತಗೊಂಡಂತಹ ಕುರ್ತಾ. ನನ್ನ ಅಕ್ಕ ಕೂಡ ಒಂದು ಕುರ್ತಾ ತಗೊಂಡಿದ್ದಾರೆ. ಅಕ್ಕ ತಗೊಂಡಿರೋದು ಈ ನೆವೆ ಬ್ಲೂ ಅಂತ ಹೇಳ್ತೀವಿ ಅಲ್ವಾ, ಅಥವಾ ಬ್ಲಾಕ್ ನೀಲಿ ಅಂತ ಹೇಳ್ತೀವಿ ಅಲ್ವಾ, ಅದ್ರಲ್ಲಿ ತಗೊಂಡಿದ್ದಾರೆ. ನಾನು ಈ ಕಲರ್ ತಗೊಂಡಿದ್ದೀನಿ. ಈ ಕಲರ್ ಕುರ್ತಾ ನನ್ನ ಹತ್ರ ಇಲ್ಲ ಅಂತ ಇದಕ್ಕೆ ನಾನು ಕೊಟ್ಟಿರೋದು 350 ರುಪೀಸ್. ಡೈಲಿ ವೇರ್ಗೆಲ್ಲ ಚೆನ್ನಾಗಿರ್ತದೆ ಅಂತ ತಗೊಂಡಿರುವಂತದ್ದು. ಕ್ಲಾತ್ ಕೂಡ ಚೆನ್ನಾಗಿದೆ, ಗಟ್ಟಿಯಾಗಿದೆ. 350 ರುಪೀಸ್ ಕೊಟ್ಟಿರುವಂತದ್ದು. ಸೈಡ್ ಕಟ್ ಕುರ್ತಾ, ಸಿಂಪಲ್ ಕುರ್ತಾ ಚೆನ್ನಾಗಿದೆ. ಇನ್ನು ನಾನು ಈ ಸೀರೆನ ಮಲ್ಲಿಕಾರ್ಜುನಲ್ಲಿ ತಗೊಂಡಿದ್ದು. ಎಷ್ಟರ ಮಟ್ಟಿಗೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಇದೇ ಸೀರೆ ಸಾಧ್ಯವಾದ್ರೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಆಯ್ತಾ. ಆರೆಂಜ್ ಕಲರ್ ಸೀರೆ. ಅಲ್ಲಿ ನಾನು ನೋಡಿದಾಗ ಇನ್ನ ಡಾರ್ಕ್ ಅಂತ ಅನಿಸ್ತಾ ಇತ್ತು. ಮನೆಗೆ ತಂದ ನಂತರ ಅಷ್ಟೊಂದು ಡಾರ್ಕ್ ಇಲ್ಲ ಇದು. ಇನ್ನ ಏನಂತಂದ್ರೆ ನನ್ನ ಹತ್ರ ಈ ಕಲರ್ ಸೀರೆ ಇರ್ಲಿಲ್ಲ, ಹಾಗಾಗಿ ಈ ಕಲರ್ ತಗೊಂಡಿದ್ದೀನಿ. ಇದ್ರ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ಕೊಟ್ಟಿರೋದು 990 ರೂಪಾಯಿ. ನನಗೆ ಕೆಲವೊಂದು ಕ್ಲಾತ್ ಅನ್ನ ಎಕ್ಸ್ಚೇಂಜ್ ಹಾಕ್ಲಿಕ್ಕಿತ್ತು, ಎಕ್ಸ್ಚೇಂಜ್ ಹಾಕ್ಬಿಟ್ಟು ತಗೊಂಡಿರುವಂತದ್ದು 990 ರೂಪಾಯಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ಕಲರ್ ಇರ್ಲಿಲ್ಲ ಮೇನ್ ಆಗಿ ನಮ್ಮ ಹತ್ರ. ಬಾರ್ಡರ್ ಬಂದು ಈ ಕಲರ್ ಇದೆ ಅಲ್ವಾ, ಸರ್ಗುನು ಕೂಡ ಇದೇ ಕಲರ್ ಬಂದಿರುವಂತದ್ದು. ಆಮೇಲೆ ನಾನು ಸಾಧ್ಯವಾದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಇವಾಗ ಮತ್ತೆ ಬಿಡಿಸಿದ್ರೆ ಫುಲ್ ಬಿಡಿಸ್ಬಿಡ್ಬೇಕಾಗ್ತದೆ, ಹಾಗಾಗಿ ಇದು ಬಂದು ಸರ್ಗು. ಬ್ಲೌಸ್ ಪೀಸ್ ಬಂದು ಈ ತರ ಬಂದಿದೆ, ಪ್ಲೇನ್ ಬಂದಿರುವಂತದ್ದು ಬ್ಲೌಸ್ ಪೀಸು. ಸೀರೆ ಮಾತ್ರ ತುಂಬಾ ಸಾಫ್ಟ್ ಇದೆ. ಬ್ಲೌಸ್ ಕಲರ್ ಬಂದು ಸ್ವಲ್ಪ ಲೈಟ್ ಕಲರ್ ಆಯ್ತು ಅಂತ ನನ್ಗನ್ಸ್ತು. ಇದು ಬಂದು ಬ್ಲೌಸ್ ಪೀಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಒಂಥರ ಡಬಲ್ ಕಲರ್ ಅಲ್ಲಿ ಇದೆ ಬ್ಲೌಸ್ ಪೀಸ್ ಬಂದು. ಚೆನ್ನಾಗಿದೆ, ಪ್ಲೇನ್ ಬಂದಿದೆ. ವರ್ಕ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತದೆ. ನೋಡೋಣ, ಸಾಧ್ಯವಾದ್ರೆ ಈ ಬಾರಿ ಒಂದು ಸೀರೆ ಬ್ಲೌಸ್ ಇದಾದ್ರೂ ವರ್ಕ್ ಮಾಡಿಸ್ತೀನಿ. ನನ್ಗಂತೂ ತುಂಬಾ ಲೈಕ್ ಆಯ್ತು. ನಿಮ್ಗೂ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ಇನ್ನ ಒಂದೇನಂತಂದ್ರೆ ನನ್ಗೆ ಈ ಸೀರೆ ತುಂಬಾ ಲೈಕ್ ಆಯ್ತು, ನಿಮ್ಗೂ ಕೂಡ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ಹಾಗೆ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಯಾವಾಗ್ಲೂ ಬಾರ್ಡರ್ ಸೀರೆ ತಗೊಳ್ತೀರಿ, ಫ್ಯಾನ್ಸಿ ಸೀರೆ ತಗೊಳ್ಳಿ ಅಂತ. ನನ್ಗೆ ಯಾಕೋ ಇತ್ತೀಚೆಗೆ ಅಂತಲ್ಲ ಅಷ್ಟೊಂದು ಫ್ಯಾನ್ಸಿ ಸೀರೆ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ಬಾರ್ಡರ್ ಸೀರೆನೆ ತುಂಬಾ ಇಷ್ಟಪಡ್ತೀನಿ, ಹಾಗಾಗಿ ಬಾರ್ಡರ್ ಸೀರೆನೆ ತಗೊಳ್ತೀನಿ. ಇನ್ನ ಒಂದೇನಂತಂದ್ರೆ ಎಲ್ಲೇ ಫಂಕ್ಷನ್ಗೆ ಹೋದ್ರು ಒಂದು 90% ಜನ ಬಾರ್ಡರ್ ಸೀರೆನೆ ಹಾಕೊಳ್ತಾರೆ. ಈ ಫ್ಯಾನ್ಸಿ ಸೀರೆ ಎಲ್ಲ ಹಾಕೊಳ್ಳೋದು ತುಂಬಾ ಕಡಿಮೆ. ಫ್ಯಾನ್ ಆನ್ ಇದೆ, ಎಷ್ಟರ ಮಟ್ಟಿಗೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸತ್ತೆ ಅಂತ ಗೊತ್ತಿಲ್ಲ. ಸೀರೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಾನು ಸಾಧ್ಯವಾದ್ರೆ ಆಮೇಲೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಸೀರೆನ ಅಂತ. ಇದ್ರ ಮೇಲ್ಗಡೆನೆ ಬರ್ದಿದ್ದಾರೆ 1500 ಡಿಸ್ಕೌಂಟ್ ಆಗ್ಬಿಟ್ಟು 990, 1000ಕ್ಕೆ 10 ರೂಪಾಯಿ ಕಡಿಮೆ. ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಇನ್ನ ಒಂದೇನಂದ್ರೆ ಇನ್ನ ಒಂದೆರಡು ಸಿಂಪಲ್ ಸೀರೆ ಇದೆ. ಅಮ್ಮ ನನಗೆ ಕೊಟ್ಟಿರೋದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಅದನ್ನ ಯಾವತ್ತಾದ್ರೂ ತೋರಿಸ್ತೀನಿ. ಅಮ್ಮ
ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಒಂದೆರಡು ಸಾರಿ ಹಾಕೊಂಡು ಕೊಡು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಯಾವತ್ತಾದ್ರೂ ಒಂದಿನ ಅಂದ್ರೆ ಸ್ಟಿಚ್ಗೆ ಕೊಡ್ತೀನಿ ಅಲ್ವಾ, ಅವತ್ತು ತೋರಿಸ್ತೀನಿ. ಸಂಜೆ ಸುಮಾರು 6:45 ಆಗಿತ್ತು. ನಾನು ಆಲೂಗಡ್ಡೆ ಬೇಯೋದಕ್ಕೆ ಇಡೋಣ, ಸಂಜೆ ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ ಎಲ್ಲ ತೊಳೆದು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಇವತ್ತು ಚಪಾತಿ ಹಿಟ್ಟು ಕೂಡ ನಾನು ಕಲ್ಸಿರ್ಲಿಲ್ಲ. ಚಪಾತಿ ಹಿಟ್ಟು ಕಲ್ಸೋದಕ್ಕೆ ಅಂತ ಬಂದೆ, ಅಷ್ಟರಲ್ಲಿ ಆಯಿ ಬಂದು ಕರಿತಾ ಇದ್ರು, ಗ್ಯಾಸ್ ಸಿಲಿಂಡರ್ ಇದೆಯಾ ಅಂತ ಕರಿತಾ ಇದ್ರು. ಹ್ಞೂ ಇದೆ ಅಂತ ಆಮೇಲೆ ಕೊಟ್ಟೆ ಕೆಳಗಡೆ ತಗೊಂಡು ಹೋಗೋದಕ್ಕೆ. ಹಾಗೆ ರಾತ್ರಿ ಇದು 7:30 ಸುಮಾರು ನಾನು ಪಲ್ಯ ಮಾಡ್ತಾ ಇರುವಂತದ್ದು. ಆಲೂಗಡ್ಡೆ ಪಲ್ಯ ಮಾಡ್ಕೊಂಡೆ, ಹಾಗೆ ಪಕ್ಕದಲ್ಲಿ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಚಪಾತಿ ಮಾಡಿದಾಗ ಈ ತರ ಫೋಲ್ಡ್ ಮಾಡ್ಬಿಟ್ಟೇನೆ ಚಪಾತಿ ಮಾಡ್ಬೇಕು. ಇವತ್ತು ರಾತ್ರಿ ಚಪಾತಿ ಪಲ್ಯ ತಿಂದಿದ್ದಾಯ್ತು. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.